ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲ ವಿಡಿಯೋ ನೋಡಿದ್ರೆ ಬಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು 30 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡೋಕೆ ಪ್ರಯತ್ನ ಪಡಿ. ವಿಚಾರ ಏನು ಅಂತ ಹೇಳಿದ್ರೆ, ಲೈವ್ ಅಲ್ಲಿ ನಡೆದಿರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ. ಲೈವ್ ಅಲ್ಲಿ ನೋಡ್ತಿರೋ ಹಾಗೆ ಸೀಕ್ರೆಟ್ ಟಾಸ್ಕ್ ನ ಒಂದು ಸರಮಾಲೆನೇ ಕೊಟ್ಟಂಗಿದ್ದಾರೆ ಬಿಗ್ ಬಾಸ್ ಅವರು. ಮತ್ತೆ ಆ ಟಾಸ್ಕ್ ಅಲ್ಲಿ ಅವ್ರು ವಿನ್ ಆಗೋ ಪರಿಸ್ಥಿತಿ, ವಿನ್ ಆಗೋ ಚಾನ್ಸಸ್ ಇದೆಯಾ, ಇವಾಗ ಕೊಟ್ಟಿರುವಂತಹ ಒಂದು ಸೀಕ್ರೆಟ್ ಟಾಸ್ಕ್ ಗತಿ ಏನಾಗಿದೆ ಪ್ರತಿಯೊಂದು ಮಾತಾಡೋಣ. ದಯವಿಟ್ಟು ಅದಕ್ಕೆ ಮುಂಚೆ ಜಸ್ಟ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಂಗೆ ಒಂಚೂರು ಅನುಕೂಲ ಆಗುತ್ತೆ. ತಡ ಮಾಡಿದ್ರೆ ವಿಚಾರ ಒಳಗಡೆ ಹೋಗೋಣ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ತಾರೆ ಗಿಲ್ಲಿ ಅವರಿಗೆ ಮತ್ತೆ ಅಶ್ವಿನಿ ಅವರಿಗೆ. ಆ ಸೀಕ್ರೆಟ್ ಟಾಸ್ಕ್ ಏನು ಅಂತ ಹೇಳಿದ್ರೆ, ಕಾವ್ಯ ಅವರ ಕಣ್ಣೀರಲ್ಲಿ ನೀರು ಬರ್ಸಬೇಕು, ಮತ್ತೊಂದು ಆ ಕಿಚನ್ ಚಪ್ಪಳೆ ಬೋರ್ಡ್ ಇದೆಯಲ್ವಾ, ಅದರಲ್ಲಿ 3 ಫೋಟೋಸ್ನ ಕಳ್ತನ ಮಾಡಬೇಕು. ಈ ರೀತಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಬೆಳಗ್ಗೆ ಬಿಟ್ಟಂತಹ ಒಂದು ಪ್ರೊಮೋ ಮುಖಾಂತರ ನೋಡೋದಾದ್ರೆ, ಕಾವ್ಯ ಅವರು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಗಿಲ್ಲಿ ಅವರು ಗೆದ್ದಿದ್ದಾರೆ ಅನ್ಕೊಂಡಿದ್ದಾರೆ. ಬಟ್ ಹೇಳಕ್ಕಾಗಲ್ಲ, ಬಿಗ್ ಬಾಸ್ ಅವರು ಇವಾಗ ದಿ ವಿಲನ್ ಅಂತ ಏನು ಪಾತ್ರ ಒಂದು ನಿರ್ವಹಿಸ್ತಾ ಇದ್ದಾರೋ, ಅವ್ರು ಯಾವ ತರ ಅಂತ ಹೇಳಿದ್ರೆ ಮೂಲೆನಾಗ್ಬಿಟ್ಟು ಬಲೆಯಾಗಿ ಹೇಳ್ಕೊಂಡವ್ರು. ಸೊ ಮುಂದೆ ಯಾವ ರೀತಿ ಒಂದು ಟ್ವಿಸ್ಟ್ ಕೊಡ್ತಾರೆ ನೋಡಕ್ಕಾಗಲ್ಲ. ಆಲ್ಮೋಸ್ಟ್ ಅದು ನೋಡ್ಬೇಕಂದ್ರೆ ನಾವು ಎಪಿಸೋಡ್ ವರ್ಗೂ ವೇಟ್ ಮಾಡಲೇಬೇಕು. ಲೈವ್ ಅಲ್ಲಿ ಇನ್ನೊಂದೇನು ಗೊತ್ತಾ, ಪ್ರತಿಯೊಂದು ಟೆಲಿಕಾಸ್ಟ್ ಮಾಡಲ್ಲ, ಯಾವ್ದಾವ್ದು ಇಂಪಾರ್ಟೆಂಟ್ ಇರೋದು ಅದನ್ನ ಕಟ್ ಮಾಡ್ಬಿಡ್ತಾರೆ. ಸೊ ನಾರ್ಮಲ್ ಆಗಿರೋದನ್ನ ಹಾಕೊಂಡು ಹೋಗ್ತಾ ಇರ್ತಾರೆ. ಈಗ ಬಿಗ್ ಬಾಸ್ ಮನೇಲಿ ಇನ್ನೊಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ. ಅದ್ಯಾರು ಗೊತ್ತಾ, ರಘು ಅವ್ರಿಗೆ ಮತ್ತು ಧನುಷ್ ಅವ್ರಿಗೆ. ಈ ವಾರದ ಮೊದಲಲ್ಲಿ ನೆನ್ಸ್ಕೊಳೋದಾದ್ರೆ, ರಾಶಿಕ್ ಅವ್ರನ್ನ ಆಕ್ಟಿವ್ ರೂಮ್ ಕರೆದ್ಬಿಟ್ಟು, ಸೊ ನಿಮ್ಗೆ ಇದ್ರಲ್ಲಿ ಯಾರನ್ನಾದ್ರೂ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಿಡೋದಾದ್ರೆ ಯಾರನ್ನ ಇಡ್ತೀರಾ ಅಂತ ಒಂದು ಟಾಸ್ಕ್ ಕೊಡ್ತಾರೆ, ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವರು ಖುದ್ದಾಗಿ ರಾಶಿಕ್ ಅವರು ರಘುವನ್ನ ಮತ್ತೆ ಧನುಷ್ ಅವ್ರನ್ನ ಇಬ್ಬರು ಆಚೆಗಿರ್ತಾರೆ. ರೀಸನ್ ಏನಂತ ಹೇಳಿದ್ರೆ, ಆಲ್ರೆಡಿ ಇವ್ರಿಬ್ರು ಕ್ಯಾಪ್ಟನ್ ಆಗಿದ್ದಾರೆ, ಬೇರೆಯವ್ರಿಗೆ ಒಂದು ಅವಕಾಶ ಕೊಡೋಣ ಅನ್ನೋ ರೀತಿಯಲ್ಲಿ ಅವರು ಆ ಒಂದು ಆಯ್ಕೆನ ಮಾಡಿರ್ತಾರೆ. ಖುದ್ದಾಗಿ ಅದಕ್ಕೆ ರಘು ಅವರು ಅಕ್ಸೆಪ್ಟ್ ಮಾಡಿದ್ರು ಧನುಷ್ ಅವರು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ, ಮಾತಾಡೋದು ಕೂಡ ಮಾತಾಡಲ್ಲ. ಸೊ ಅದು ಬೇರೆ ಪ್ರಶ್ನೆ. ಸೊ ಇವಾಗ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಉಳಿದಿದ್ದಾರೋ, ಧನುಷ್ ಅವರು ಮತ್ತೆ ರಘು ಅವರು, ಅವ್ರಿಬ್ಬರನ್ನ ಕರೆದ್ಬಿಟ್ಟು ಅವ್ರಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಏನು ಅಂತ ಹೇಳಿದ್ರೆ, ಇಡೀ ನೈಟ್ ಎಲ್ಲ ಸೈಕಲ್ ತುಳಿಯೋದು. ಸೊ ಗಾರ್ಡನ್ ಏರಿಯಾದಲ್ಲಿ ಒಂದು ಸೈಕಲ್ ಇರುತ್ತೆ, ಸೈಕಲ್ ಆ ಪೆಡಲ್ ತಿರುಗ್ತಾನೆ ಇರಬೇಕು, ನಿಲ್ಬಾರ್ದು. ಏನಾದ್ರು ಒಬ್ಬರಿಂದ ಇನ್ನೊಬ್ಬರಿಗೆ ಚೇಂಜ್ ಮಾಡ್ಕೊಳ್ಳೋ ಒಂದು ಸಮಯದಲ್ಲಿ ಮಾತ್ರ 10 ಸೆಕೆಂಡ್ಸ್ ಮಾತ್ರ ಕೌಂಟ್ ಮಾಡ್ಕೊಂಡು 10 ಸೆಕೆಂಡ್ಸ್ ಮಾತ್ರ ಗ್ಯಾಪ್ ಇರಬೇಕು, ಅದು ಕಂಟಿನ್ಯೂ ಆಗಿ ತುಳ್ಕೊಂಡು ಹೋಗ್ತಾ ಇರಬೇಕು. ಸೊ ಇವ್ರಿಗೆ ಒಂದು ಸೈಕಲ್ ಟಾಸ್ಕ್ ಕೊಟ್ಟಿದ್ದಾರೆ. ಟ್ವಿಸ್ಟ್ ಅಲ್ಲಿ ರಿವೀಲ್ ಮಾಡಿಲ್ಲ. ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ಈ ಒಂದು ಟಾಸ್ಕ್ ನ ಯಾವ ರೀತಿ ಕಂಟಿನ್ಯೂ ಮಾಡ್ತಾರೆ ಅಂತ ನೋಡಕ್ಕಾಗಲ್ಲ, ಸ್ವಲ್ಪ ಟಫ್ ಇದೆ ಆಕ್ಚುಲಿ ಇದು. ಸೊ ಈ ಕಾಲ ಇಬ್ಬರೇ ತುಳಿಬೇಕಾ, ಇಲ್ಲ ಅಂತ ಮನೆಯವ್ರನ್ನ ಯಾರಾದ್ರೂ ಯೂಸ್ ಮಾಡ್ಕೊಬೇಕಾ, ಸೊ ಅದನ್ನು ಸರಿಯಾಗಿ ರಿವೀಲ್ ಮಾಡಿಲ್ಲ. ಮೋಸ್ಟ್ಲಿ ನೋಡ್ಬೇಕು ಯಾವ ತರ ಆಗುತ್ತೆ ಅಂತ. ಸೈಕಲ್ ಮಾತ್ರ ತುಳಿತವ್ರೆ, ಗ್ಯಾಪ್ ಇಲ್ದಿರ, ಸುತ್ತಮುತ್ತ ಎಲ್ಲರೂ ಕುತ್ಕೊಂಡಿದ್ದಾರೆ. ನೈಟ್ ಯಾರು ನಿದ್ದೆ ಮಾಡಿದಿರ ನೋಡ್ಕೊಳ್ಳೋ ರೀತಿ ಆ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರೆ ಮೋಸ್ಟ್ ಅವ್ರಿಬ್ರು ಕ್ವಾಲಿಫೈ ಆಗ್ಬೋದು ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಸೊ ನನಗೆ ಇವಾಗ ಏನ್ ಹೇಳಿರ್ತಾರೆ ಅಂತ ಹೇಳಿದ್ರೆ, ಇವ್ರಿಬ್ರು ಬಂದ್ಬಿಟ್ಟು ಮೋಸ್ಟ್ಲಿ ಏನಾದ್ರು ಇವ್ರು ಚೆನ್ನಾಗಿ ಬ್ರೈನ್ ಯೂಸ್ ಮಾಡ್ಬಿಟ್ಟು ಮೈಂಡ್ಗೆ ಮಾಡೋ ಪ್ರಕಾರ, ಸೊ ಸೈಕಲ್ ನ ತುಳಿಬೇಕು, ಸೈಕಲ್ ನಾವು ನಿಲ್ಲಿಸಿದ್ರೆ ಟಾಸ್ಕ್ ಏನಾದ್ರು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ಆ ಒಂದು ರೇಷನ್ ಏನ್ ಬಂದಿದ್ದು ಅದು ವಾಪಸ್ ಹೋಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ಡೈರೆಕ್ಟರ್ ನಾಮಿನೇಷನ್ಸ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಅಂತ ಏನೋ ಒಂದು ಸುಳ್ಳಿಲ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ಬೋದು. ಮೋಸ್ಟ್ಲಿ ಇವ್ರಿಬ್ರು ಗೆದ್ರೆ ಮಾತ್ರ ಚೆನ್ನಾಗಿರುತ್ತೆ. ಆಕ್ಚುಲಿ ಇವಾಗ ನಾವು ಪ್ರಮೋದಲ್ಲಿ ನೋಡೋ ಪ್ರಕಾರ ಅವ್ರಿಬ್ರು ಗೆದ್ದಿದ್ದಾರೆ ಅನ್ಕೊಂತ ಇದ್ವಿ, ಹೇಳಕ್ಕಾಗಲ್ಲ. ಅಪ್ಪಿತಪ್ಪಿ ಏನಾದ್ರು ಗೆದ್ದಿದ್ರು ಅಶ್ವಿನಿ ಅವರು ಮತ್ತೆ ಗಿಲ್ಲಿ ಅವರು, ಅವರಿಬ್ರು. ಮತ್ತೆ ಈ ಟಾಸ್ಕ್ ಅಲ್ಲಿ ಇವರಿಬ್ರು ಗೆದ್ರೆ ಧನುಷ್ ಅವರು ಮತ್ತೆ ರಘು ಅವರು. ಅದಾದ್ಮೇಲೆ ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗಿರುವಂತಹ ರಾಶಿಕ್ ಅವರು 5 ಜನ ಕನ್ಫರ್ಮ್ ಆಗ್ತಾರೆ. ಸೊ ಇನ್ನ ವೋಟ್ ಪೋಲ್ ಯಾವುದೇ ರೀತಿ ನಮ್ಗೆ ಓಪನ್ ಆಗಿಲ್ಲ. ನೆನ್ನೆ ನೋಡಿದ್ರೆ 9 ಜನ ನಾಮಿನೇಷನ್ಸ್ ಆಗಿದ್ರೆ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಬಂತು. ಬಟ್ ಯಾವುದೇ ರೀತಿ ಇನ್ನ ವೋಟ್ ಪೋಲ್ ಓಪನ್ ಆಗಿಲ್ಲ. ಸೊ ಯಾವ ರೀತಿ ಒಂದು ಟ್ವಿಸ್ಟ್ ಅನ್ನು ಟರ್ನ್ ಕೊಡ್ತಾರ ಗೊತ್ತಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಯಾರನ್ನಾದ್ರು ಕರೆದ್ಬಿಟ್ಟು ಕ್ಯಾಪ್ಟನ್ ಮುಖಾಂತರ ಯಾರಾದ್ರೂ ಸೇವ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ನಾಮಿನೇಷನ್ಸ್ ಮಾಡೋದು, ಇದೇನಾದ್ರು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ನನ್ಗೆ ಈ ವಾರದಲ್ಲಿ ಇಡೀ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಯ್ತೋ ಈ ವಾರದಿಂದ ಇಲ್ಲಿವರೆಗೂ ಈ ಒಂದು ವೀಕ್ ತುಂಬಾನೇ ಚೆನ್ನಾಗಿದೆ. ನನ್ಗೇನಾದ್ರು ಕಿಚ್ಚನ ಚಪ್ಪಾಳೆ ಯಾರು ಸಿಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಉತ್ತಮ ಕಳಪ ಯಾರು ಸಿಗ್ಬೇಕು ಅಂತ ಹೇಳಿದಾಗ ಕಿಚ್ಚನ ಚಪ್ಪಾಳೆ ಮತ್ತೆ ಉತ್ತಮ ಎರಡೂ ಬಿಗ್ ಬಾಸ್ ಅವ್ರಿಗೆ ಕೊಡ್ಬೇಕು. ದಿ ವಿಲನ್ ಅಂತ ಯಾರು ಪೋಷಿಸ್ತಿದಾರೋ ಆ ಒಂದು ಪಾತ್ರನ ಅವ್ರಿಗೆ ಕೊಡ್ಬೇಕು. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅವರ ಮಾತಿನಲ್ಲಿ ಬರುವಂತಹ ವೇರಿಯೇಷನ್ಸ್ ಆಗಿರ್ಬೋದು, ಅವರು ಆ ಒಂದು ಇನ್ಸ್ಟೆಂಟ್ ಆಗಿ ಮಾತಾಡೋ ಒಂದು ಶೈಲಿ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನನ್ಗಂತೂ ಇಷ್ಟ ಆಯ್ತು. ಮೋಸ್ಟ್ಲಿ ಏನಾದ್ರು ಆ ಒಂದು ಪ್ರೋಸೆಸ್ ಏನಾದ್ರು ಇದ್ರೆ ಅವರು ಕೊಡ್ಬೇಕು ಈ ಸಲ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು, ನನ್ಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಭವಿಷ್ಯ ಹೇಳ್ಬೇಕು ಅಂತ ಹೇಳಿದ್ರೆ ಹತ್ರದಲ್ಲಿ ಬರೆದಿಟ್ಕೊಳ್ಳಿ, ರಕ್ಷಿತಾಗೆ ಮತ್ತೆ ಚೈತ್ರ ಅವ್ರಿಗೆ ಒಂದು ದೊಡ್ಡ ಗಲಾಟೆ ಆಗುತ್ತೆ. ನೋಡ್ತಿರ್ಬೋದು ನೀವು, ಅವ್ರನ್ನ ನಾಮಿನೇಷನ್ಸ್ ಮಾಡುವಾಗ ಮಾತಾಡಬೇಡ ರಕ್ಷಿತಾ ಅಂತ ಹೇಳುವಾಗ ರಕ್ಷಿತಾ ಒಂದು ಮಾತು ಹೇಳ್ತಾಳೆ, ನಾನೇನು ಮಾತಾಡ್ತಿಲ್ಲ, ನೀವು ಸುಮ್ಮನೆ ಮಾತಾಡಕ್ ಹೋಗ್ಬೇಡಿ, ಇರಿಟೇಷನ್ ಆಗುತ್ತೆ ಅನ್ನೋ ರೀತಿ ಗೆಸ್ಚರ್ ಮಾಡ್ತಾಳೆ. ಆ ಒಂದು ನಾಮಿನೇಷನ್ಸ್ ಪ್ರಕ್ರಿಯೆ ಆದ್ಮೇಲೆ ಬಂದ್ಬಿಟ್ಟು ಕಿಚನ್ ಹತ್ರ ಚೈತ್ರ ಅವ್ರದ್ದು ಎಲ್ಲ ಡಿಸಿಷನ್ ಸರಿ ಇರಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ಅವ್ರ ಮೇಲೆ ಯಾರಿಗೋ ಒಬ್ಬರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು. ಆ ಒಂದು ವಿಚಾರದ ಮೇಲೆ ಕಿಚನ್ ಅಲ್ಲಿ ಧನುಷ್ ಅವ್ರಿಗೂ ರಘು ಅವ್ರಿಗೆ ಯಾರಿಗೂ ಕಂಪ್ಲೇಂಟ್ ಮಾಡ್ತಾ ಇದ್ರು. ಸೊ ಈ ಮುಖಾಂತರ ಅನ್ಸಿದೆ ಅವ್ರಿಬ್ರಿಗೂ ಬಿಗ್ ಫೈಟ್ ಇರ್ಬೋದು. ಲಾಸ್ಟ್ ಟೈಮ್ ನಾವು ಅಶ್ವಿನಿ ಅವ್ರನ್ನ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಯಾವ ತರ ಒಂದು ಗಲಾಟೆಯಲ್ಲಿ ನೋಡಿದ್ವಿ, ಅದೇ ರೀತಿ ಒಂದು ಗಲಾಟೆ ಇವ್ರಿಬ್ರಿಗೂ ಆಗಬಹುದಾ ಅಂತ ನನ್ಗೆ ಒಂದು ಸ್ವಯಂ ಅನಿಸಿಕೆ ಏನ್ ಅನಿಸ್ತು ಅಂತ ಹೇಳಿದ್ರೆ, ಇವ್ರ ಚೈತ್ರ ಅವ್ರ ಮೇಲೆ ಅವ್ರು ಒಂಥರ ರಾಜಮಾತೆಗಿಂತ ಮೇಲೆ ಅನ್ನೋ ತರ ಆಡ್ತಿದ್ದಾರೆ. ನಿನ್ನೆ ನೋಡ್ಬೋದು ನೀವು, ಆ ಒಂದು ನಾಮಿನೇಷನ್ಸ್ ಪ್ರೋಸೆಸ್ ಆಗ್ತಿರೋವಾಗ ಆ ಕಂಟೆಸ್ಟೆಂಟ್ ಗಳು ಮಾತಾಡೋಕ್ಕಿಂತ ಈ ಅಮ್ಮ ಕುತ್ಕೊಂಡು ಮಾತಾಡೋದೇ ಹೆಚ್ಚು. ಮಾತಾಡಬೇಡಿ ಮೈಕ್ ಹಾಕೊಳ್ಳಿ, ಅದು ಮಾಡಿ ಇದು ಮಾಡಿ ಸೆಂಟ್ರಲ್ಲಿ
ಇಂಟರ್ಪ್ರಿಟ್ ಮಾಡೋದು, ಏನೋ ಒಂದು ಮಾತಾಡೋದು, ನಂದೆಲ್ಲಿ ತೋರಿಸ್ತೆ ನಂದಗೋಪಾಲ ಅಂತ ತುಂಬಾನೇ ಓವರ್ ಮಾಡ್ತಿದ್ರು. ಅಶ್ವಿನಿ ಅವ್ರಿಗೆ ರಾಜಮಾತೆ ಅಂತ ಒಂದು ಪಟ್ಟದಾಗ ಯಾವ ತರ ಒಂದು ಆಡಿದ್ರು, ಅದಕ್ಕಿಂತ ಈ ಕ್ಯಾಪ್ಟನ್ಶಿಪ್ ಅಲ್ಲಿ ಅರ್ಧಂಬರ್ಧ ವೀಕಲ್ ಸಿಕ್ಕಿರೋ ಸೆಂಟ್ರಲ್ ಬಂದಿರೋ ಒಂದು ಕ್ಯಾಪ್ಟನ್ಶಿಪ್ ಅಲ್ಲಿ ಇವ್ರು ಆ ರೇಂಜ್ಗೆ ಮಾತಾಡ್ತಿದ್ದಾರೆ. ನನಗಂತೂ ಇಷ್ಟ ಆಗ್ತಿಲ್ಲ. ಬಟ್ ಹತ್ತಿರದಲ್ಲಿ ಅವ್ರ ಮೇಲೆ ಒಂದು ಕ್ಲಾಶ್ ಆಗುತ್ತೆ, ನೋಡ್ಬೇಕು. ಇವಾಗ ಆಲ್ರೆಡಿ ರಜತ್ ಅವರು ಬ್ಯಾಕ್ ಟು ದ ಫಾರ್ಮ್ ಎಲ್ಲರೂ ಒಂದು ರೌಂಡ್ ಬರ್ತಿದ್ದಾರೆ. ಅದೇ ರೀತಿ ಚೈತ್ರ ಅವರು ಕೂಡ ಓಪನ್ ಅಪ್ ಆಗ್ಬೇಕು. ಓಪನ್ ಅಪ್ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕಂತ ಒಂದು ಸಮಯ ಕೂಡ ಬರ್ಬೇಕು. ಸೊ ನಾವು ನೀವು ಅನ್ಕೊಂಡ್ರೆ ಆಗಲ್ಲ. ಖುದ್ದಾಗಿ ಬಿಗ್ ಬಾಸ್ ಅವರು ಆ ಮನ್ಸು ಮಾಡಿದ್ರೆ ಡೆಫಿನೆಟ್ಲಿ ಆ ಒಂದು ಸಿಚುವೇಶನ್ಸ್ ನ ಅಲ್ಲೇ ಕ್ರಿಯೇಟ್ ಮಾಡ್ಬಿಡ್ತಾರೆ. ಇದಂತೂ ಪಕ್ಕ, ನೋಡ್ಬೇಕು ಅದು ಎಲ್ಲರಿಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ 2 ಸೀಕ್ರೆಟ್ ಟಾಸ್ಕ್ ನಡೀತಿದೆ. ಆ ಕಡೆ ಅಶ್ವಿನಿ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ನಡೀತಿದೆ, ಈ ಕಡೆ ಇಲ್ಲಿ ಧನುಷ್ ಅವ್ರಿಗೆ ಮತ್ತೆ ರಘು ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ನಡೀತಿದೆ. ಇದನ್ನ ಅಷ್ಟು ಚೆನ್ನಾಗಿ ಗೆಸ್ ಮಾಡೋದು ಯಾರು ಗೊತ್ತಾ? ರಾಶಿಕ್ ಅವರು ಖುದ್ದಾಗಿ ಇದನ್ನ ಗೆಸ್ ಮಾಡಿದ್ದಾರೆ. ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ, ಕ್ಯಾಪ್ಟನ್ಸಿ ಓಟದಲ್ಲಿ ಇಬ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಖುದ್ದಾಗಿ ಕಿಚನ್ ಹತ್ರ ಹೋಗ್ಬಿಟ್ಟು ಗಿಲ್ಲಿನ ಮತ್ತೆ ಅಶ್ವಿನಿ ಅವ್ರನ್ನ ಕೇಳ್ತಿದ್ದಾರೆ. ಅವ್ರಿಗೆಲ್ಲ ಒಂದು ಗೆಸ್ ಆಗಿದೆ, ತುಂಬಾ ಚೆನ್ನಾಗಿ ಅನಾಲಿಸಿಸ್ ಮಾಡಿದ್ದಾರೆ ಅವರು. ಅವರಿಗೆ ಒಂದು ಡೌಟ್ ಬಂದಿದೆ. ಅದೇ ರೀತಿ ರಜತ್ ಅವರು ಕೂಡ ಈ ಒಂದು ಡೌಟ್ ಬಂದಿದೆ. ಅವ್ರಿಬ್ರು ನೋಡಿ ಈ ತರ ಒಂದು ಟಾಸ್ಕ್ ನಡೆಯುವಾಗ ಈ ತರ ಮೈಂಡ್ ಗೆ ಮಾಡ್ಬೇಕು, ಅವಾಗ್ಲೇ ಅಲ್ವಾ ಬಿಗ್ ಬಾಸ್ ಆಟನ ಅವ್ರು ಯಾವ ರೇಂಜ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗೋದು. ನನಗೆ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಾಶಿಕ್ ಅವರ ಒಂದು ಬ್ರೈನ್ ತುಂಬಾ ಇಷ್ಟ ಆಯ್ತು. ಅದೇ ರೀತಿ ಬಿಗ್ ಬಾಸ್ ಅವ್ರು ಏನೋ ಒಂದು ಟಾಸ್ಕ್ ಕೊಟ್ಟಿದ್ರು, ಇಡೀ ಮನೆಯವ್ರಿಗೆ ಎಲ್ಲ ಅಡಿಗೆ ಮಾಡ್ಕೊಡ್ಬೇಕು, ಕಿಚನ್ ಗೆ ಯಾರು ಬರ್ಸ್ಬಾರ್ದು ಅಂತ ಗಿಲ್ಲಿ ಅವ್ರನ್ನ ಮತ್ತೆ ಅಶ್ವಿನಿ ಅವ್ರನ್ನ ಏನ್ ನೇಮಕ ಮಾಡಿದ್ರು ಆ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಿದ್ರೆ ಗಿಲ್ಲಿ ಅವ್ರು. ನೋಡ್ಬೇಕು, ನಾವು ಇಷ್ಟು ದಿನ ಬೇಜವಾಬ್ದಾರಿ ಕೆಲಸ ಮಾಡೋದು ಅಂತ ಹೇಳ್ತಿದ್ರಲ್ಲ, ಈ 24 hours ಇವಾಗ ಲೆವೆಲ್ ನೋಡ್ಬೋದು ನೀವು. ಎಲ್ಲರಿಗೂ ಚಪಾತಿಗಳು ಮಾಡ್ಕೊಡೋದು, ಊಟ ಮಾಡ್ಕೊಡೋದು, ಅವ್ರ ತಟ್ಟೆ ತೊಳೆಯೋದು, ಪ್ರತಿಯೊಂದು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಿದ್ದಾರೆ. ಅದೇ ರೀತಿ ಆ ಒಂದು ಕಣ್ಣೀರ್ ಹಾಕ್ಸೋ ಒಂದು ಟಾಸ್ಕ್ ಅಲ್ಲಿ ಯಶಸ್ವಿ ಆಗಿದ್ದಾರೆ. ಸೊ ಅದು ಎಲ್ಲರಿಗೂ ಹೋಗುತ್ತೆ ಗೊತ್ತಿಲ್ಲ. ಪಾಪ ಗಿಲ್ಲಿ ಬೇಕಂತ ಮಾಡಿಲ್ಲ. ನಿನ್ನೆ ಬಿಗ್ ಬಾಸ್ ಅವರು ಆ ಒಂದು ಟಾಸ್ಕ್ ಕೊಟ್ಟಾಗ ಕೂಡ ಡೆವಿಲ್ ಅವರು, ಸೊ ನೀವು ಅವ್ರ ಮಕ ನೋಡ್ಬೋದಾಗಿತ್ತು. ಅಷ್ಟು ಈಸಿಯಾಗಿ ಒಪ್ಕೊಳಕ್ ಹೋಗಿಲ್ಲ. ಇನ್ನು ಪಕ್ಕದಲ್ಲಿ ಅಶ್ವಿನಿ ಅವ್ರಿಗೂ ನನ್ನಿಂದ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಮೋಸ್ಟ್ಲಿ ಒಪ್ಕೊಂಡ್ರೆ ಗೊತ್ತಿಲ್ಲ. ಏನಾದ್ರು ಒಬ್ಬರೇ ಏನಾದ್ರು ಗಿಲ್ಲಿ ಅವ್ರು ಇದ್ದಿದ್ರೆ ಆ ಟಾಸ್ಕ್ ಕೊಟ್ಟಿದ್ರೆ ಒಪ್ಕೊಂತಿರ್ಲಿಲ್ವೇನೋ ಮೋಸ್ಟ್ಲಿ. ಸೊ ಇದನ್ನ ಬೇಸ್ಡ್ ಇಟ್ಕೊಂಡು ಕೆಲವರೆಲ್ಲಾನು ಬೇಡ ಕಾಮೆಂಟ್ ಮಾಡ್ತಿದ್ದಾರೆ. ಗಿಲ್ಲಿ ರಿಯಲ್ ಕ್ಯಾರೆಕ್ಟರ್ ಇದು, ಗಿಲ್ಲಿ ಮುಖವಾಡ ಹಾಕೊಂಡಿದ್ದ ನೋಡಿ, ಯಾವ ತರ ರೇಗಿಸ್ತಿದ್ದಾನೋ, ಯಾವ ತರ ಒಂದು ಉಡಿಸ್ತಿದ್ದಾನೋ, ಆ ಒಂದು ಟಾಸ್ಕ್ಗೋಸ್ಕರ ಈ ತರ ಎಲ್ಲ ಮಾಡ್ತಿದ್ದಾನೆ. ಟಾಸ್ಕ್ ಅಂತ ನೀವ್ ಹೇಳ್ತಿದ್ರ, ಮತ್ತೆ ಅದ್ರಲ್ಲಿ ಏನ್ ಬಂತು ಅಲ್ವಾ? ಈ ಪ್ಲೇಸ್ ಅಲ್ಲಿ ಕಾವ್ಯ ಅವ್ರು ಇದ್ದಿದ್ದ ಕೂಡ ಅದೇ ಮಾಡೋರು. ಆಟ ಆಡೋದಕ್ಕೆ ಅವ್ರು 100% ಎಫರ್ಟ್ ಆಗ್ತಾ ಇದ್ರು. ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಗಿಲ್ಲಿ ಅವ್ರಿಗೂ ಕೂಡ ಅದೇ ರೀತಿ ಮಾಡ್ಬೋದಾಗಿತ್ತು. ಮನೆಯಲ್ಲಿ ಎಲ್ಲರನ್ನೂ ಅಳಿಸ್ಬೋದು, ಈವನ್ ಸೂರಜ್ ಅವ್ರನ್ನ ಕೂಡ ಅಳಿಸ್ಬೋದು, ರಘುವನ್ನ ಅಳಿಸ್ಬೋದು. ಗಿಲ್ಲಿ ಕಣ್ಣಲ್ಲಿ ಮಾತ್ರ ನೀರ್ ಹಾಕ್ಸಕ್ಕಾಗಲ್ಲ. ನೋಡ್ಬೋದು ನೀವು. ಅಪ್ಪಿತಪ್ಪಿ ಬೇರೆಯವ್ರಿಗೆ ಏನಾದ್ರು ಗಿಲ್ಲಿ ಕಣ್ಣಲ್ಲಿ ನೀರ್ ಹಾಕ್ಸ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ಬಿಟ್ರೆ ನಿಜವಾಗ್ಲೂ ಅವ್ರು ಅಲ್ಲೇ ಸೋದ್ಬಿಟ್ರು ಅಂತ ಹೇಳ್ತಾರೆ. ಸೊ ಎಲ್ಲೋ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಮುಂದೆ ಹೆಜ್ಜೆ ಇಕ್ಕಿದ್ದಾರೆ. ಅದೇ ರೀತಿ ಆ ಒಂದು ಕಿಚನ ಚಪ್ಪಾಳೆ ಬೋರ್ಡ್ ಅಲ್ಲಿ ಇರುವಂತಹ 3 ಫೋಟೋಸ್ ನ ಬಚ್ಚಿಕ್ಕಿದ್ದಾರೆ. ಬಟ್ ಇನ್ಯಾವುದೇ ರೀತಿ ರಿವೀಲ್ ಆಗಿಲ್ಲ. ನೋಡ್ಬೇಕು ಏನಾದ್ರು ಟ್ವಿಸ್ಟ್ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಡಿಕ್ಲೇರ್ ಮಾಡ್ತಾರ, ಘೋಷಣೆ ಮಾಡ್ತಾರ ಅಂತ ನಾವು ಕಾದ್ ನೋಡ್ಬೇಕು. ಸೊ ಇದು ಇವತ್ತಿನ ವಿಚಾರ. ಸೊ ದಯವಿಟ್ಟು ಎಲ್ಲ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.